ಹಲೋ ಫ್ರೆಂಡ್ಸ್, ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರದ್ದು ಊಟ ಆಯಿತು ಫ್ರೆಂಡ್ಸ್. ನನ್ನದು ಊಟ ಆಯಿತು. ಜಸ್ಟ್ ಇವಾಗ ಊಟ ಮಾಡಿಬಿಟ್ಟು ಆಚೆಗಡೆ ಕೂತ್ಕೊಂಡಿದ್ದೀನಿ. ಸೊ ನಿಮ್ಮದೆಲ್ಲ ಊಟ ಆಯ್ತು ಅಂದ್ಕೊಂಡಿದ್ದೀನಿ. ನನ್ನದು ಜಸ್ಟ್ ಇವಾಗ ಊಟ ಆಯಿತು. ಸೊ ಫ್ರೆಂಡ್ಸ್, ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಈ ಕನ್ನಡನ ಯೂಟ್ಯೂಬ್ನ ಗಣಿ ಚಾನಲ್ನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ವೀಡಿಯೋ ಎಲ್ಲ ಹಾಕಿದ್ದೀನಲ್ಲ, ಸ್ವಲ್ಪ ನೋಡ್ತಾ ಇದ್ದೀರಾ, ಪರವಾಗಿಲ್ಲ. ಹಾಗೇ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ವೀಡಿಯೋ. ನನಗೆ ನಿಮಗೆ ಗೊತ್ತಿರೋ ಮಾತ್ರ ನನಗೆ ತಮ್ಲನ ಹಾಕೋಕ್ಕೆ ಬರೋಲ್ಲ. ನೇಮ್ ಬರೆಯೋಕ್ಕೆ ನೇಮ್ ಅಂದರೆ ವಾಯ್ಸ್, ನನ್ನ ನೇಮ್ ಬರೆಯೋದು ಕೂಡ ವಾಯ್ಸ್ ಮೆಸೇಜಲ್ಲಿ ಹೇಳ್ತಾ ಇರ್ತೀನಿ. ಅದು ಟೈಪ್, ಅದೇ ಕನ್ನಡ ಟೈಪ್ ಆಗ್ತಾ ಇರುತ್ತೆ. ಅದರಲ್ಲಿ ತಪ್ಪಿದೆಯಾ ಸರಿ ಇದೆಯಾ ಅಂತಲೂ ಕೂಡ ನನಗೆ ಓದೋಕ್ಕಾಗಲ್ಲ. ಯಾರು ಏನು ಅಂದ್ಕೊಂಬಿಡಿ ಫ್ರೆಂಡ್ಸ್. ದಯವಿಟ್ಟು ನಾನು ಏನು ವೀಡಿಯೋ ಹಾಕ್ತಿದ್ದೀನೋ ವೀಡಿಯೋ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇನ್ನು ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಪ್ಪ ಹಿಂಗೆ ಕೂತಿದ್ದೀನಿ ಅಂದರೆ ಇಲ್ಲಿ ಹೊರಗಡೆ ತುಂಬಾ ಚಳಿ ಆಗ್ತಾಯಿದೆ. ಸೊ ಹಾಗೆ ಲೈವ್ ಬಿಡೋಣ ಅಂತ ಲೈವ್ ಬಿಟ್ಟಕ್ಕೆ ಹೋದೆ. ಲೈವ್ ಬಿಟ್ಟು ಇಷ್ಟೊತ್ತಿನಲ್ಲಿ ಲೈವ್ ಬಿಟ್ಟು ಮತ್ತೆ ನೀವು ಮಾತಾಡ್ಕೋಬೋದು, ಯಾರು ಬರ್ತಾರೆ ಲೈವ್ಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಇಲ್ಲೇ ಒಂದು ಆಚೆ ಕಡೆ ಕೂತ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಎಲ್ಲರದ್ದು ಊಟ ಆಯ್ತು ಅಂದ್ಕೊಂಡಿದ್ದೀನಿ. ನಾನಂತೂ ತಿಂದ್ಬಿಟ್ಟು ಬಂದು ಆರಾಮಾಗಿ ಕೂತ್ಕೊಂಡಿದ್ದೀನಿ. ಮಾತ್ರ ಈ ವಿಡಿಯೋ ತೆಗಿತಾ ಇರೋದು ಇವಾಗೆ ಅಂದ್ಕೊಳ್ಳಿ, ನಾನು ಇವಾಗೆ ಹಾಕ್ತೀನಿ ವಿಡಿಯೋನ. ಹಾಗೆ ಯಾರು ಹೊಸ್ದಾಗಿ ನೋಡ್ತಾಯಿದ್ರು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವು ಲೈಕ್ ಕೊಟ್ರೆ ಈ ವಿಡಿಯೋ ಮುಂದಕ್ಕೆ ಹೋಗೋದು, ಸರಿನಾ ಫ್ರೆಂಡ್ಸ್? ಮತ್ತು ಇಷ್ಟು ದಿನದಿಂದ ವಿಡಿಯೋ ಅಂದರೆ ದೇವರ ಹಾಡು ಸೆಟ್ ಮಾಡಿ ಹಾಕ್ತಾಯಿದ್ದೆ, ಚಿಕ್ಕ ವಿಡಿಯೋ. ಅದಕ್ಕೆ ಏನು ಅನ್ಕೊಂಬೇಡಿ. ಕೊಡಲ್ಲ ನೋಡಿ, ಇಷ್ಟು ಗೊಬ್ಬು ಅಂತಿದ್ದೆ, ಏನು ಕಾಣಿಸ್ತಿಲ್ಲ ನೋಡಿ. ಲೈಟ್ ಬೇರೆ ಇಲ್ಲ, ಆಚೆ ಕಡೆ ಲೈಟ್ ಬೇರೆ ಕಾಣಿಸ್ತಾ ಇಲ್ಲ. ಇನ್ನೂ ಒಂದು ಯಾವುದೋ ಗಾಡಿ ಬರ್ತಾಯಿದೆ. ಮೋಸ್ಟ್ಲಿ ಕೃಷ್ಣ ಅವರಪ್ಪ ಕಾರ್ ಇರಬೇಕು. ಕೃಷ್ಣ ಅವರಪ್ಪದ ಕಾರು ಇಲ್ಲ ಏನಾದರೂ ಲಾರಿ, ಏನೋ ಐಟಮ್ ಹೋಗಿ ಬರ್ತಾ ಇರಬೇಕು ಮೋಸ್ಟ್ಲಿ. ಯಾರ್ದು ಏನೋ ಐಟಮ್ ಬರ್ತಾಯಿದೆ. ಸೊ ಫ್ರೆಂಡ್ಸ್, ಯಾರು ಹೊಸ್ದಾಗಿ ನೋಡ್ತಾಯಿದ್ರು ಹಂಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವಾಗೂ ಇದೇ ಪಾಠ ಹೇಳ್ತೀನಿ ಅಂತ ಏನು ಅನ್ಕೊಂಬೇಡಿ. ನನಗೆ ಖುಷಿಯಾಗಿದ್ದೇನಪ್ಪ ಅಂದರೆ, ಯೂಟ್ಯೂಬರು ನನ್ನ ಲೈವ್ ಸ್ಟಾಪ್ ಮಾಡಿದ್ದಿದ್ದನ್ನು ಮತ್ತೆ ನನಗೆ ಲೈವ್ ಬರೋ ಥರ ಮಾಡಿದ್ದಾರೆ. ಅಂದರೆ ಲೈವ್ ಅಂದರೆ ನಾನು ದಿನ ಮಾಡೋಕ್ಕಾಗಲ್ಲ, ಯಾವಾಗಾದ್ರೂ ಫ್ರೀ ಇದ್ದಾಗ ಏನಾದರೂ ಲೈವ್ ಬಿಡಬೇಕು ಅನಿಸ್ದಾಗ, ಏನಾದ್ರು ಪ್ರೋಗ್ರಾಮ್ ನಡೀತಾಯಿದ್ರೆ ಆ ಥರ ಟೈಮಲ್ಲಿ ಲೈವ್ ಬಿಡ್ತೀನಿ ಫ್ರೆಂಡ್ಸ್. ಸುಮ್ಮನೆ ಯಾವಾಗೂ ಲೈವ್ ಬಿಟ್ಟರೆ ಇನ್ನೊಂದು ಲೈವಲ್ಲಿ ಮೆಸೇಜ್ ಎಲ್ಲ ಕಳಿಸ್ತಾ ಇರ್ತಾರಲ್ಲ, ಅದೆಲ್ಲ ನನಗೆ ಓದೋಕ್ಕೆ ಬರೋಲ್ಲ. ಮತ್ತು ನನಗೆ ಓದೋಕ್ಕೆ ಬಂದಿಲ್ಲ ಅಂದರೆ ಮತ್ತೆ ಏನು ಅನ್ಕೋತಾರಲ್ಲ ಕೆಲವರು, ಇವ್ರಿಗೆ ಓದೋಕ್ಕೆ ಬಂದಿಲ್ಲ ಅಂದ್ರೂ ಇವ್ರು ಯಾಕೆ ಲೈವಿಗೆ ಬರ್ತಾರೆ, ಯಾಕೆ ಲೈವ್ ಬಿಡ್ತಾರೆ ಅಂತ. ಅದಕ್ಕೋಸ್ಕರ ಯಾರು ಏನಾರ ಬೈಕೋತಾರೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಏನೋ ನನಗೆ ತೋಚಿದ್ದು ನಾನು ಮಾತಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಯಾರು ನೋಡಿದ್ರೂ ತಪ್ಪಾಗಿ ತಿಳ್ಕೊಬೇಡಿ, ಏನು ಅನ್ಕೊಂಬೇಡಿ. ದಯವಿಟ್ಟು ಈ ವಿಡಿಯೋ ನೋಡಿ. ಈ ವಿಡಿಯೋನೇ ಅಲ್ಲ, ನಾನು ಇನ್ನೂ ತುಂಬ ವೀಡಿಯೋಗಳು ಹಾಕಿದ್ದೀನಿ. ನೋಡಿ ನಿಮಗೆ ಏನು ಅನಿಸುತ್ತೋ, ಅಕಸ್ಮಾತ್ ನಾನು ಓದೋಕ್ಕಾಗಲಿಲ್ಲ ಅಂದ್ರೂ ನಮ್ಮ ತಂಗಿಯವರು ಯಾರ ಹತ್ರ ಆದ್ರೂ ನಾವು ಓದಿಸ್ತೀನಿ. ಯಾಕೆಂದರೆ ಅವ್ರಿಗೆ ಕೇಳ್ತೀನಿ, ನಾನು ಓದಿಸ್ಬಿಟ್ಟು ಏನು ಮೆಸೇಜ್ ಮಾಡಿದ್ದಾರೆ ನೋಡಮ್ಮ, ಹೇಳು ಅಂದರೆ ಹೇಳ್ತಾರೆ ಯಾರಾದ್ರು ನಮ್ಮ ತಂಗಿಗಳು. ಅದಕ್ಕೆ ದಯವಿಟ್ಟು ನಾನು ಕೇಳೋದಿಷ್ಟೇ, ನನ್ನ ವಿಡಿಯೋ ನೋಡೋರು ಹೊಸ್ದಾಗಿ ನೋಡ್ತಾ ಇರೋರು ಅದೇ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತೀರಾ, ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ದಿನ ಕುರಿ ಬೇರೆ ಮೇಯ್ಸೋಕ್ಕೆ ಹೋದೆ. ಕುರಿ ಮೇಯ್ಸೋಕ್ಕೆ ಹೋಗೋಕ್ಕಾಗಿಲ್ಲ, ತಲೆನೋವು ಬಂದುಬಿಡ್ತು. ತಲೆನೋವು ಅಂದರೆ ಮನೆಯಲ್ಲಿ ಕೆಲಸನೇ ಸರೋಗ್ತಾ ಇರ್ತದಲ್ಲ ಫ್ರೆಂಡ್ಸ್.
ಇನ್ನು ಕುರಿ ಮೇಯ್ಸೋದು ಎಲ್ಲಿ ಹೇಳಿ. ಹಾಗಾಗಿ ಮನೇಲಿ ಪಾಪ ಆಯಕ್ಕನೇ ಹೊಡ್ಕೊಂಡು ಹೋಗ್ತಾರೆ ಕುರಿ ಮೇಯ್ಸೋಕ್ಕೆ. ಕರು ಅಂತೂ ಅಲ್ಲಲ್ಲೆಲ್ಲ ಕಟ್ಟಾಕೊತ ಇದ್ದೀವಿ ಇವಾಗ. ಇನ್ನೇನು ಆ ಕುರಿನೂ ಬರೋ ತಿಂಗಳು ಜಾತ್ರೆ ಇದೆಯಲ್ಲ, 26ನೇ ತಾರೀಕು ಜಾತ್ರೆ ಇದೆ. ಅವಾಗೆಲ್ಲ ಕಟ್ ಮಾಡ್ತಾರೆ. ಒಂದು ಚಿಕ್ಕ ಮರಿ ಹೆಣ್ಣು ಮರಿ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗುತ್ತೆ. ಟೈಮ್ ಬೇರೆ 10:30 ಆಗ್ತಾಯಿದೆ, ಅದಕ್ಕೆ ನಿದ್ದೆ ಎಳಿತಾಯಿದೆ. ಸೊ ಫ್ರೆಂಡ್ಸ್, ದಯವಿಟ್ಟು ನಾನು ಒಂದು 8 ನಿಮಿಷ ವೀಡಿಯೋ ಹಾಕಿರ್ತೀನಿ, ದಯವಿಟ್ಟು ನೋಡಿ. నేనేನು ಕರೆಕ್ಟಾಗಿ ಮಾತಾಡಿದ್ದೀನ ಇಲ್ಲ ತಿಕ್ಲು ಮಾತಾಡಿದ್ದೀನ, ದಯವಿಟ್ಟು ಯಾರು ಏನು ಅನ್ಕೋಬೇಡಿ, ನೋಡಿ. ನಿಮ್ಗೆ ಇಷ್ಟ ಆದ್ರೇ ಲೈಕ್ ಕೊಡಿ, ಇಲ್ಲಾಂದರೆ ಪರವಾಗಿಲ್ಲ. ಏನೋ ಮಾಡ್ತಾಯಿದ್ದೀನಿ ನೀನು? ಏಯ್ ಟಮಿ, ಪೇಲಿ ಬಾ 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 ಬಾರಲ್ಲಿ ರೆಡಿಯಾ? ಬಿಸ್ಕೆಟ್ ತಿನ್ನಲ್ಲ. ನಮ್ಮ ಮನೇಲಿ ಜಿಮ್ಮಿ ಕರಿಯೇ ಈ ಥರ ಇದಿಲ್ಲ. ಅದು ಅವಂತೂ ಏನು ಹಾಕಿದ್ರೂ ಹಂಗೆ ಲಬಕ್ಕಂತ ತಿನ್ಬಿಡ್ತಾಯಿದ್ವು. ಪಾಪ ಇದೇನು ತಿನ್ನಲ್ಲ ಆ ಥರ. ಇದಂತೂ ಹಸ್ರ ಬಸ್ರ ಅಂತ ಏನೂ ತಿನ್ನಲ್ಲ. ಯಾಕಂದರೆ ಇವು ಮನೇಲಿ ಸಾಕಿರೋ ನಾಯಿಗಳಲ್ವ, ನಮ್ಮ ಬಾವ ಮಗ ತಗೊಂಬಂದಿದ್ದು ಮನೇಲಿ ಸಾಕಿರೋ ನಾಯಿಗಳಲ್ವ, ಆ ಥರ ಸಿಕ್ಕಿದ್ದೆಲ್ಲ ಅವು ತಿನ್ನಲ್ಲ. ಏಯ್ ಯಾಕೆ ಹಾಂ? ಕುರಿ ಮೇಲೆ ನೋಡಿ, ಅದು ಗೆಜ್ಜೆಗೆಲ್ಲ, ಅದ್ರ ಗೆಜ್ಜೆ ಬೇರೆ ಕಟ್ಟಿದ್ದಾರೆ ಗಲ್ಲಗಲ್ಲ ಅಂತೆ. ಹಂಗಾಗಿ ಅವು ಏನು ಹಾಕಿದ್ರು ತಿಂತಾಯಿದ್ರು. ಆದರೆ ಅವೆರಡೂ ಸತ್ತೋದ್ಮೇಲೆ ಅಂತೂ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್. ಎರಡು ಅಮ್ಮ ಮಗ ಒಂದೇ ದಿನ. ಒಬ್ಬರು ಫಸ್ಟು ಅಮ್ಮ, ಮತ್ತು ಸಾಯಂಕಾಲ ಮತ್ತು 1-2 ಅವರ್ಗೆ ಮಗ. ಆ 2 ನಾಯಿಗಳು ನಾನೊಂದು ವೀಡಿಯೋ ಹಾಕಿದ್ದೀನಿ ನೋಡಿ ನೀವು. ಒಂದು ಕರಿಯ ಬಿಳಿ ಅಂತ, ನಾನು ಬಿಸ್ಕೆಟ್ ತಿನ್ಬೇಕಾದಾಗ 2 ಬಾಕ್ಲಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತವೆ ನನ್ನೇ. ಆ ವಿಡಿಯೋ ನೋಡಿ ಹಾಕಿದ್ದೀನಿ. ಆ 2 ನಾಯಿಗಳನ್ನ ನೆನೆಸ್ಕೊಂಬಿಟ್ರೆ ನನಗಂತೂ ತುಂಬಾ ಬೇಜಾರು. ಬೀದಿ ನಾಯಿಗಳೆಲ್ಲನೂ ಚೆನ್ನಾಗಿ ಬದುಕಿದ್ದಾವೆ, ಸಾಯ್ದಿರ. ನಮ್ಮ ನಾಯಿಗಳಿಗೆ ಯಾಕಪ್ಪ ಸಾವು ಬಂತು ಅಂತ ನಾನು ಎಷ್ಟು ಫೀಲ್ ಮಾಡ್ಕೊತಾ ಇರ್ತೀನಿ ಗೊತ್ತಾ ಫ್ರೆಂಡ್ಸ್. ತುಂಬಾ ಬೇಜಾರಾಗ್ತೈತೆ ಆ ನಾಯಿ ಮರಿಗಳನ್ನ ನೋಡಿದ್ರೆ. ಆ ನಾಯಿಗಳು ಆ ಒಂದು ವೀಡಿಯೋನೇ ನಾನು ತೆಗಿಯೋಕ್ಕೆ ಸಾಧ್ಯ ಆಯಿತು ಅವನ್ನ. ಯಾಕಂದರೆ ನಮ್ಮ ಜಿಮ್ಮಿ ಯಾವುದೋ ಒಂದು ಮರಿ ಹೋಗ್ತಾಯಿದ್ರೆ ಆ ಮರಿ ಬಿಡಲಾರ್ದಿರ ಎಳ್ಕೊಂಬರ್ತಾಯಿತ್ತು, ಬಾ 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 ಅಂತ. ಆವಾಗ ನಮಗೆಷ್ಟು ಇವೆರಡು ನಾಯಿ ಜಿಮ್ಮಿನೂ ಕರಿಯ ಸತ್ತೋಗಿದೆ. ನನಗೆ ತುಂಬ, ನಾನು ಹೊಲದಲ್ಲೇ ಸೊಪ್ಪು ಕೀಳಕ್ಕೆ ಹೋಗಿದ್ರು ನಮ್ಮ ಹಿಂದೆನೇ ಬರ್ತಿತ್ತು. ಆ ಥರ ನಾಯಿಗಳವು ಎಷ್ಟು ಫೀಲ್ ಗೊತ್ತಾ ಫ್ರೆಂಡ್ಸ್. ಆ ನಾಯಿಗಳು ನೆನೆಸ್ಕೊಂಡಾಗೆಲ್ಲ ಬೇಜಾರಾಗುತ್ತೆ. ಅದಕ್ಕೆ ಇವಾಗ ನಾನು ಕೋಳಿಗೆ ಕರಿಯ ಅಂತ ಇಕ್ಕಿದ್ದೀನಿ. ಸರ್ ಹೋಯ್ತಾ ಫ್ರೆಂಡ್ಸ್, ಬಾಯ್. ನೋಡಿ ವಿಡಿಯೋ ನೋಡಿ ತಪ್ಪದಿರ. ಯಾರಾದರೂ ನಿಮ್ಗೆ ಇಷ್ಟ ಆಗಿದರೆ ಒಂದು 8-9 ನಿಮಿಷ ವೀಡಿಯೋ ಹಾಕ್ತಾಯಿದ್ದೀನಿ. ದಯವಿಟ್ಟು ವಿಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾಯಿಗಳ ಬಗ್ಗೆ ಮಾತಾಡ್ತಿದ್ರೆ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊತೀವೋ ನಮಗಷ್ಟೇ ನಾಯಿ ಮರಿಗಳು ನೋವು ಕೊಟ್ಬಿಟ್ಟು. ಯಾಕಂದರೆ ಎರಡೂ ಒಂದೇ ದಿನ ಸತ್ತೋಗಿ ತುಂಬಾ ಬೇಜಾರಾಗೋದು ಫ್ರೆಂಡ್ಸ್. ಒಂದು ಸತ್ತು ಒಂದಿದ್ದಿದ್ರೂ ನಾವು ಅದನ್ನು ನೋಡ್ಕೊಂಡು ಸುಮ್ಮನೆ ಆಗಿಬಿಡ್ತಾಯಿದ್ವಿ. ಎರಡೂ ಫಸ್ಟು ಆಮೇಲೆ ಅಮ್ಮಾಗೇನಾಯ್ತು ಅಂದರೆ ಪಿಡ್ಸ್ ಬಂದುಬಿಡ್ತು. ಅಮ್ಮಗೆ ಪಿಡ್ಸ್ ಬಂದಿದ್ದ ತಕ್ಷಣ ಈ ಚಿಕ್ಕ ಮರಿಗೆ ಏನಾಗೋಯ್ತಂದರೆ ಗಂಟ್ಲಲ್ಲೇನು ಎಮ್ಕೆ ಸಿಕ್ಕಾಕೊಂಡಿತ್ತು. ಎಮ್ಕೆನ ಅದು ಮೀನು ಮುಳ್ಳ ಅರ್ಥ ಆಗಿಲ್ಲ ನನಗೆ. ಹಾಗಾಗಿ ತಾಯಿ ಯಾವಾಗ ಸತ್ತೋಯ್ತು, ಇದೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ 2 ನಾಯಿಗಳನ್ನಂತೂ ನೆನೆಸ್ಕೊಂಬಿಟ್ರೆ ಭಾಳ ಬೇಜಾರಾಗುತ್ತೆ ಫ್ರೆಂಡ್ಸ್.
ಪ್ರೀತಿಯಿಂದ ಸಾಕಿ ನಾಯಿಗಳನ್ನ ಕೋಳಿ ಹಂಗೆ ಎಷ್ಟೊಂದು ಪ್ರೀತಿಯಿಂದ ಸಾಕಿದೆ. ಕಾಯಿಲೆ ಬಂದು ಒಂದು 20 ಕೋಳಿ ಸತ್ತೈತೆ. ಮತ್ತು ಇವಾಗ ತಯಾರು ಮಾಡ್ತಾಯಿದ್ದೀನಿ. ಮರಿಗಳೆಲ್ಲ ಚಿಕ್ಕ ಚಿಕ್ಕ ಕಾವ್ಗೆ ಹಾಕ್ಕೊಂಡು ಹಿಂಗೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಮರಿಗಳು ಇವಾಗ ಪರವಾಗಿಲ್ಲ, ಕಾಯಿಲೆ ಎಲ್ಲ ಮುಗ್ದಿದೆ, ಪರವಾಗಿಲ್ಲ, ಇವಾಗ ಬೆಟ್ರು ಇರ್ತವೆ ಅನ್ಕೋತೀನಿ. ನೋಡೋಣ, ದೇವ್ರ ದಯ ನಮ್ಮದೇನಿದೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್, ಇಷ್ಟೊತ್ತು ಮಾತಾಡಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.